ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಮನು ಲಾಗ್ಸ್. ಫ್ರೆಂಡ್ಸ್, ಇವತ್ತು ನಿಮಗೆ ಸಿಹಿ ಕಾಯಿ ಕಡುಬು ಮತ್ತು ಖಾರ ಕಾಯಿ ಕಡುಬನ್ನ ತೋರಿಸೋಣ ಅಂತ ಹೊರಟಿದ್ದೀನಿ. ನೋಡಿ, ನಮ್ಮ ಮಲೆನಾಡು ಸ್ಪೆಷಲ್ಲು ಇದು ಖಾರ ಕಡುಬು. ಮುಂಚೆ ತೋರಿಸಿದ್ದು ಸಿಹಿ ಕಾಯಿ ದೋಸೆ ಅಂತ ಕರೀತಾರೆ, ಅಥವಾ ಕಾಯಿ ಕಡುಬು ಅಂತ ಕರೀತಾರೆ. ಇದನ್ನು ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಅಕ್ಕಿ ತಗೊಂಡಿದ್ದೀನಿ. ಅಕ್ಕಿನ ಚೆನ್ನಾಗಿ ಅಕ್ಕಿನ ಇದು ರೇಷನ್ ಅಕ್ಕಿ ಬರುತ್ತಲ್ಲ, ಅದರಲ್ಲಿ ಚೆನ್ನಾಗಿರುತ್ತೆ. ಅಕ್ಕಿನ ಚೆನ್ನಾಗಿ ನೆನೆಸ್ಕೋಬೇಕು, ನೆನೆ ಹಾಕಿ ಇಡಬೇಕು. ಇದಕ್ಕೆ ಒಂದು 3-4 ಅವರು ಚೆನ್ನಾಗಿ ನೆಂದರೆ ಅಕ್ಕಿ ದೋಸೆ ಚೆನ್ನಾಗಿ ಅದು ಹಿಟ್ಟು ಚೆನ್ನಾಗಿ ಬಂದಷ್ಟು ರವೆ ದೋಸೆ ಚೆನ್ನಾಗಿ ಬರುತ್ತೆ. ಈ ಅಕ್ಕಿನ ಇವಾಗ ನೆನೆ ಹಾಕಿ ಇಡೋಣ ಬನ್ನಿ. ನೆನೆಸೋಕೆ ಇಡೋಣ, ನೆನೆಯೋಕ್ಕೆ. ನೋಡಿ, ಈಗ ನೀರು ಹಾಕಿಬಿಟ್ಟು ಒಂದು 4-5 ಅವರು ಚೆನ್ನಾಗಿ ನೆನೆಯೋಕೆ ಇಡೋಣ ಅಕ್ಕಿನ ಈಗ ನೆನೆಸೋಕೆ ಇಟ್ಟಿದ್ದೀನಿ. ಸೊ ನೋಡಿ, ಈಗ ಅಕ್ಕಿ ಫೈನಲಿ ನೆಂದಿದೆ. ಈಗ ಸಿಹಿ ಕಾಯಿ ಕಡುಬನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ನೆಂದಿರ ಅಕ್ಕಿಗೆ ತೆಂಗಿನಕಾಯಿ ತುರಿನ ಹಾಕೊಳ್ಳೋಣ. ತೆಂಗಿನಕಾಯಿ ತುರಿನ ಹಾಕಿಬಿಟ್ಟು ನೋಡಿ, ಇದನ್ನು ಸಣ್ಣಕ್ಕೆ ಕಾಯಿ ಮಣೆ ಬರ್ತದೆ, ಅದ್ರಲ್ಲಿ ತುರ್ಕೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ. ಈಗ ಅದಕ್ಕೆ ಬೆಲ್ಲನ ಆ್ಯಡ್ ಮಾಡೋಣ. ಕಪ್ಪು ಬೆಲ್ಲ ಹಾಕೋದ್ರಿಂದ ಇನ್ನೂ ರುಚಿನ ಜಾಸ್ತಿ ಮಾಡುತ್ತೆ, ತುಂಬ ಚೆನ್ನಾಗಿರುತ್ತೆ ಕಪ್ಪು ಬೆಲ್ಲ. ಇದನ್ನು ಕುಟ್ಬಿಟ್ಟು ಈ ಥರ ಕುಟ್ಟಣಿಗೆಲಿ ಈ ಥರ ಅಕ್ಕಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಕುಟ್ಕೊಂಬಿಟ್ಟು ಬೆಲ್ಲಕ್ಕೆ ಅಕ್ಕಿ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಹಾಕೋಬೇಕು. ಈಗ ಕುಟ್ಕೊಂಡಿರೋ ಬೆಲ್ಲನ ಅಕ್ಕಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಯಾರ್ಯಾರಿಗೆ ಕಾಯಿ ಕಡುಬು ತುಂಬ ಇಷ್ಟ ಅಂತ ಕಮೆಂಟ್ ಮಾಡಿ. ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಏಲಕ್ಕಿಗಿಂತ ರುಚಿನೇ ಇಲ್ಲ ಅಂದರೆ ಫ್ಲೇವರಿಗೋಸ್ಕರ ಏಲಕ್ಕಿನ ಯೂಸ್ ಮಾಡ್ತಾಯಿದ್ದೀವಿ. ಒಂದು 4-5 ಏಲಕ್ಕಿನ ಯೂಸ್ ಮಾಡಿದ್ದೀವಿ. ಏಲಕ್ಕಿನ ಈ ಥರ ಸುಲಿದ್ಬಿಟ್ಟು ಕುಟ್ಟಣಿಗೆಲಿ ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ ಬನ್ನಿ. ಈ ಥರ ಪುಡಿ ಮಾಡಿರೋ ಏಲಕ್ಕಿನ ಅಕ್ಕಿ ಜೊತೆ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ಗ್ರೈಂಡ್ ಮಾಡೋಣ. ಈ ಥರ ಅಕ್ಕಿ ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ತುಂಬ ಸಾಫ್ಟಾಗೂ ಮಾಡಬಾರ್ದು, ಸ್ವಲ್ಪ ರವೆ ಥರ. ನೋಡಿ, ಇದು ಏಲಕ್ಕಿ ಮತ್ತು ಬೆಲ್ಲ ಎಲ್ಲ ಹಾಕಿ ಕಾಯಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಈಗ ಅದನ್ನು ರುಬ್ಕೊಳ್ಳೋದು. ಫುಲ್ಲು ಸಾಫ್ಟಾಗಿ ರುಬ್ಕೋಬಾರ್ದು, ಇಡ್ಲಿಗೆ ರುಬ್ತೀವಲ್ಲ ಆ ಥರ ತರಿಯಾಗಿ ರುಬ್ಕೋಬೇಕು. ಈಗ ರುಬ್ಬಿರೋ ಹಿಟ್ಟನ್ನ ನೋಡಿ, ಬ್ಯಾಟರ್ ರೆಡಿಯಾಗಿದೆ. ಈಗ ಅದನ್ನು ತುಪ್ಪ ಸವರ್ಬಿಟ್ಟು ತಟ್ಟೆಗೆ ಚೆನ್ನಾಗಿ ನೋಡಿ, ಹಸುವಿನ ತುಪ್ಪ, ಘಮ ಆದ ತುಪ್ಪ ಹೇಗೆ ಕಾಣಿಸ್ತಿದೆ ಅಂತ ಅದನ್ನು ಚೆನ್ನಾಗಿ ತಟ್ಟೆಗೆ ಹಾಕಿ ಸವರಿ ಆ ಬ್ಯಾಟರ್ನ ಹಾಕಿ ತಟ್ಟೆಗೆ ಹಾಕಿಬಿಟ್ಟು ಚೆನ್ನಾಗಿ ಹಿಟ್ಟನ್ನ ಇದಕ್ಕೆ ಶಿಫ್ಟ್ ಮಾಡೋಣ. ನೋಡಿ, ತುಪ್ಪ ಹಾಕೋದ್ರಿಂದ ಕೆಳಗಡೆ ಸಾಫ್ಟ್ನೆಸ್ ಇರುತ್ತೆ, ತೆಗಿಯೋಕ್ಕೂ ಚೆನ್ನಾಗಿ ಪೀಸ್ಗಳು ಬರುತ್ತೆ. ಆ ಹಿಟ್ಟನ್ನು ಏನು ರುಬ್ಬಿಟ್ಕೊಂಡಿದ್ದೀವೋ ಕಾಯಿ ದೋಸೆ ಹಿಟ್ಟನ್ನು ಅದನ್ನು ಈಗ ತಟ್ಟೆ ಶಿಫ್ಟ್ ಮಾಡ್ತಾಯಿದ್ದೀವಿ. ಇದಕ್ಕೆ ಕಾಯಿ ದೋಸೆ ಅಂತ ನಾವು ಮಲೆನಾಡಲ್ಲಿ ಕರಿತೀವಿ, ಇದಕ್ಕೆ ಕಾಯಿ ಕಡುಬು ಅಂತಲೂ ಕೂಡ ಕರೀತಾರೆ. ಸೊ ಈಗ ಈಗ ಬ್ಯಾಟರ್ ರೆಡಿ ಮಾಡಿದ್ದೀವಿ. ಕಾಯಿ ದೋಸೆಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಈಗ ನೆಕ್ಸ್ಟ್ ಖಾರನ ಮಲೆನಾಡವರು ಸಿಹಿಗಿಂತ ಖಾರದಲ್ಲೇ ಒಂದು ಪಟ್ಟು ಜಾಸ್ತಿ ಸೇಮು. ಈಗ ನೆಂದಿರೋ ಅಕ್ಕಿಗೆ ತೆಂಗಿನಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ನಾವು ಮಲೆನಾಡವ್ರು ಖಾರದಲ್ಲೇ ಸ್ವಲ್ಪ ಜೋರು ಜಾಸ್ತಿ ತಿನ್ನೋದು. ನೋಡಿ, ಇವಾಗ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಜೀರಿಗೆ ಮೆಣಸು, ಹಸಿಮೆಣಸಲ್ಲಿ ಈ ಜೀರಿಗೆ ಮೆಣಸು ತುಂಬ ಖಾರ ಇರುತ್ತೆ. ಈ ಥರ ಈರುಳ್ಳಿನ ಸಣ್ಣದಾಗಿ ಹೆಚ್ಕೋಬೇಕು. ಈ ಮೆಣಸಂತೂ ಸ್ವಲ್ಪ ಹಾಕ್ಕೋಬೇಕು, ತುಂಬ ಖಾರ ಇರುತ್ತೆ ಈ ಜೀರಿಗೆ ಮೆಣಸು ಹಾಕೋರು. ಅದಕ್ಕೆ ಅರಿಶಿನ ಪುಡಿ, ಕಲ್ಲರ್ಗೋಸ್ಕರ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ಳೋಣ. ನೋಡಿ, ಹಾಕಿಬಿಟ್ಟು ಅರಿಶಿನ ಪುಡಿ, ಕೊತ್ತಂಬರಿ ಸೊಪ್ಪು, ಕಾಯಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಈ ಥರ ಖಾರ ಕಡುಬಿಗೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ರೆಡಿಯಾಗಿದೆ ಮೆಣಸಿಕಾಯಿ. ಈಗ ಬ್ಯಾಟರ್ನ ನೀಟಾಗಿ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಇದ್ದದ್ದು ನೋಡಿ, ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದನ್ನು ತಿನ್ನೋಕ್ಕಿಂತ ಎಷ್ಟು ಚೆನ್ನಾಗಿತ್ತು ಅಂತ, ಎಮ್ಮೆಯಾಗಿತ್ತು ಅಂತ, ತಿನ್ನೋಕ್ಕಿಂತ ಚೆನ್ನಾಗಿ ಬರುತ್ತೆ ಈ ಕಾಯಿ ಕಡುಬು ಅಂತ ನೀವೇ ಥಿಂಕ್ ಮಾಡ್ಬೋದು. ಸೊ ಇದನ್ನು ಸೇಮ್ ಅದಕ್ಕೆ ತಟ್ಟೆಗೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು, ಹಸುವಿನ ತುಪ್ಪ, ನಾಟಿ ತುಪ್ಪ ಇದು ಮನೆಯದೇ, ಅದನ್ನು ಹಾಕಿ ತಟ್ಟೆಗೆ ಚೆನ್ನಾಗಿ ಸವರ್ಕೊಳ್ಳೋಣ. ತಟ್ಟೆಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಅದಕ್ಕೆ ಈಗ ನಾವು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಬೇಕು. ಉಪ್ಪಿಗಿಂತ ರುಚಿ ಇಲ್ಲ, ರುಚಿಗೆ ಆ್ಯಡ್ ಆಗಲೇಬೇಕು. ಉಪ್ಪು ಹಾಕೊಳ್ಳೋಣ. ಈಗ ಉಪ್ಪು ಹಾಕೋಬಿಟ್ಟು ಆ ಹಿಟ್ಟಿಗೆ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈ ಕಲಿಸ್ಕೊಂಡಿರೋ ಹಿಟ್ಟನ್ನು ಈಗ ಸೇಮ್ ಹೇಗೆ ಆ ದೋಸೆ ಹಿಟ್ಟನ್ನ ಇದಕ್ಕೆ ಮಾಡಿದ್ವಿ ಅದೇ ಥರ ತಟ್ಟೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡೋಕ್ಕೆ ಅಂತ. ನೋಡಿ, ತಟ್ಟೆಗೆ ಹಾಕಿ ನೀಟಾಗಿ ತಟ್ಟೆಗೆ
ಇದನ್ನು ಈಗ ಸೌದೆ ಒಲೆಯಲ್ಲಿ ಸೌದೆ ಒಲೆಯಲ್ಲಾದರೆ 1 ಅವರ್ ಬೇಯಿಸ್ಬೇಕು ಇದನ್ನು ಚೆನ್ನಾಗಿ. ಹಾಗಾಗಿ ಒಲೆಯಲ್ಲೇ ಬೇಯಿಸ್ತಾರೆ ಇದನ್ನು ಜಾಸ್ತಿ. ಈಗ ಕಬ್ಬಿನ ಪಾತ್ರೆ ಇಲ್ಲಿ ಹಾಕಿಬಿಟ್ಟು ಚೆನ್ನಾಗಿಟ್ಟಿದ್ದಾರೆ. ಎಲ್ಲ ಕಾಯಿ ದೋಸೆ ಮತ್ತು ಸಿಹಿ ದೋಸೆ ಎರಡನ್ನೂ ಏನು ಇದು ಮಾಡಿದ್ವಿ ಅದನ್ನು ಈ ಥರ ಕಬ್ಬಿನ ಪಾತ್ರೆಯಲ್ಲಿ ಇಟ್ಬಿಟ್ಟು 1 ಅವರ್ ಬೇಯಿಸಬೇಕು. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಫೈನಲಿ 1 ಅವರ್ ಬೆಂದಮೇಲೆ ಯಾವ ಥರ ಕಾಣಿಸ್ತಿದೆ ಅಂತ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕಾಯಿ ದೋಸೆ ಮತ್ತು ಸಿಹಿ ಕಾಯಿ ದೋಸೆ ಮತ್ತು ಖಾರ ಕಾಯಿ ದೋಸೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡೋಕ್ಕೆ. ಇದು ಆರಿದ ಮೇಲೆ ಕಟ್ ಮಾಡಬೇಕು, ಆವಾಗ ಚೆನ್ನಾಗಿ ಪೀಸ್ ಬರುತ್ತೆ. ಇಲ್ಲ ಅಂದರೆ ಅದನ್ನು ಬಿಸಿಲೇ ಕಟ್ ಮಾಡೋಕ್ಕೆ ಹೋದರೆ ಅದು ಪೀಸ್ ಚೆನ್ನಾಗಿ ಬರೋಲ್ಲ, ಉದುರಾಗುತ್ತೆ. ಸೊ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ತಿನ್ನೋಕ್ಕಿನ್ನೂ ಚೆನ್ನಾಗಿತ್ತು ಅಂತೇಳಿ. ನಿಮಗೆ ಯಾರ್ಯಾರಿಗೆ ಕಾಯಿ ಕಡುಬು ಇಷ್ಟ, ನೀವು ನಮ್ಮ ಮಲೆನಾಡಲ್ಲಂತೂ ಮಾಡ್ತಾನೆ ಇರ್ತಾರೆ, ಯಾರ್ಯಾರು ತಿಂದಿದ್ದೀರಿ, ಯಾವ್ದು ಇಷ್ಟ ಸಿಹಿ ಕಡುಬುನ ನೋಡಿ ಫ್ರೆಂಡ್ಸ್. ಫೈನಲಿ ಖಾರ ಕಾಯಿ ಕಡುಬು ಈ ರೀತಿಯಾಗಿ ಬಂದಿದೆ. ಯಾರ್ಯಾರಿಗೆ ಕಾಯಿ ಕಡುಬು, ಸಿಹಿ ಕಾಯಿ ಕಡುಬು ಇಷ್ಟ ಅಥವಾ ಖಾರ ಕಾಯಿ ಕಡುಬು ಇಷ್ಟ, ಕಾಯಿ ದೋಸೆ ಅಂತ ಕರಿತೀವಿ ನಾವು, ಇಷ್ಟ ಅಂತ ಕಮೆಂಟ್ ಮಾಡಿ ಮರಿಬೇಡಿ. ಯಾರ್ಯಾರಿಗೆ ಈ ರೆಸಿಪಿ ಇಷ್ಟ ಆದರೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.